ಓಂ ಶಾಂತಿ. ದಿನಾಂಕ 12/9/2021. ಅವ್ಯಕ್ತ ಬಾಪ್ದಾದ ರಿವೈಸ್ 19/3/1988. ಯಾದ್ ಮೇ ರಮಣೀಕತಾ ಲಾನೆ ಕಿ ಯುಕ್ತಿಯ. ನೆನಪಿನಲ್ಲಿ ರಮಣೀಕತೆಯನ್ನು ತರುವಂತಹ ಯುಕ್ತಿಗಳು. ಆಶ್ ವಿಧಾತಾ वरदाता बाप दादा अपने मास्टर विधाता वरदाता बच्चों को देख रहे हैं. ಇಂದು ವಿಧಾತ ವರದಾತ ಬಾಪ್ ದಾದಾ ಅವರು ತಮ್ಮ ಮಾಸ್ಟರ್ ವಿಧಾತ ವರದಾತ ಮಕ್ಕಳನ್ನು ನೋಡುತ್ತಿದ್ದಾರೆ. ಹರ್ ಏಕ್ ಬಚ್ಚಾ ವಿಧಾತಾ ಭಿ ಬನೆ ಹೋ ತೋ ವರದಾತ ಭಿ ಬನೆ ಹೋ. ಪ್ರತಿಯೊಂದು ಮಗು ವಿಧಾತಾನೂ ಸಹ ಆಗಿದೆ ಹಾಗೂ ವರದಾತ ಸಹ ಆಗಿದೆ. साथ साथ बाप दादा देख रहे थे कि बच्चों का मर्तबा कितना महान है. इस संगम युग के ब्राह्मण जीवन का कितना महत्व है. ಜೊತೆ ಜೊತೆಗೆ ಬಾಪ್ ದಾದಾ ಅವರು ನೋಡುತ್ತಿದ್ದರು ಮಕ್ಕಳ ಪದವಿಯು ಎಷ್ಟು ಮಹಾನ್ ಆಗಿದೆ. ಈ ಸಂಗಮ ಯುಗದ ಬ್ರಾಹ್ಮಣ ಜೀವನದ ಎಷ್ಟು ಮಹತ್ವ ಇದೆ. विधाता वरदाता के साथ विधि विधाता भी आप ब्राह्मण हो. ವಿಧಾತ ವರದಾತನ ಜೊತೆಗೆ ವಿಧಿ ವಿಧಾತ ಸಹ ತಾವು ಬ್ರಾಹ್ಮಣರಾಗಿದ್ದೀರಿ. आपकी हर विधि सत्युग में कैसे परिवर्तित होती है वह पहले सुनाया है. ತಮ್ಮ ಪ್ರತಿಯೊಂದು ವಿಧಿ ಸತ್ಯುಗದಲ್ಲಿ ಹೇಗೆ ಪರಿವರ್ತಿತ ಆಗುತ್ತದೆ ಅದನ್ನು ಮೊದಲೇ ಹೇಳಲಾಗಿದೆ. इस समय के हर कर्म के विधि भविष्य में चलती ही है, लेकिन द्वापर के बाद भी भक्ति मार्ग में इस समय के श्रेष्ठ कर्मों की विधि भक्ति मार्ग की विधि बन जाती है. ಈ ಸಮಯದ ಪ್ರತಿಯೊಂದು ಕರ್ಮದ ವಿಧಿ ಭವಿಷ್ಯದಲ್ಲಿ ನಡೆಯುತ್ತದೆ. ಆದರೆ ದ್ವಾಪರದ ನಂತರವೂ ಸಹ ಭಕ್ತಿ ಮಾರ್ಗದಲ್ಲಿ ಈ ಸಮಯದ ಶ್ರೇಷ್ಠ ಕರ್ಮಗಳ ವಿಧಿ ಭಕ್ತಿ ಮಾರ್ಗದ ವಿಧಿ ಆಗುತ್ತವೆ. तो पूज्य रूप में इस समय की विधि जीवन के श्रेष्ठ विधान के रूप में चलती है और पुजारी मार्ग में अर्थात भक्ति मार्ग में भी आपके हर विधि नीति व रीति में चलती आती है. ಪೂಜ್ಯ ರೂಪದಲ್ಲಿಯೂ ಈ ಸಮಯದ ವಿಧಿ ಜೀವನದ ಶ್ರೇಷ್ಠ ವಿಧಾನ ರೂಪದಲ್ಲಿ ನಡೆಯುತ್ತದೆ ಹಾಗೂ ಪೂಜಾರಿ ಮಾರ್ಗದಲ್ಲಿ ಅಂದರೆ ಭಕ್ತಿ ಮಾರ್ಗದಲ್ಲಿಯೂ ಸಹ ತಮ್ಮ ಪ್ರತಿಯೊಂದು ವಿಧಿ ನೀತಿ ಹಾಗೂ ರೀತಿಯಲ್ಲಿ ನಡೆಯುತ್ತವೆ. तो विधाता वरदाता और विधि विधाता भी हो. ಅಂದರೆ ವಿಧಾತ ವರದಾತ ಹಾಗೂ ವಿಧಿ ವಿಧಾತ ಸಹ ಆಗಿದ್ದೀರಿ. आपके मूल सिद्धांत सिद्धि प्राप्त होने का साधन बन जाते हैं. ತಮ್ಮ ಮೂಲ ಸಿದ್ಧಾಂತಗಳು ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಾಧನಗಳಾಗುತ್ತವೆ. जैसे मूल सिद्धांत बाप एक है, धर्म आत्माएं महान आत्माएं अनेक है, लेकिन परमात्मा एक है. ಹೇಗೆ ಮೂಲ ಸಿದ್ಧಾಂತ ತಂದೆ ಒಬ್ಬರಾಗಿದ್ದಾರೆ, ಧರ್ಮಾತ್ಮರು ಮಹಾನಾತ್ಮರು ಅನೇಕರಾಗಿದ್ದಾರೆ, ಆದರೆ ಪರಮಾತ್ಮ ಒಬ್ಬರೇ ಆಗಿದ್ದಾರೆ. इसी मूल सिद्धांत द्वारा आधा कल्प आप श्रेष्ठ आत्माओं को एक बाप के द्वारा प्राप्त हुआ वर्षा सिद्धि के रूप में प्राप्त होता है. ಇದೇ ಮೂಲ ಸಿದ್ಧಾಂತದ ಮೂಲಕ ಅರ್ಧಕಲ್ಪ ತಾವು ಶ್ರೇಷ್ಠ ಆತ್ಮರಿಗೆ ಒಬ್ಬ ತಂದೆಯ ಮೂಲಕ ಪ್ರಾಪ್ತ ಆಗಿರುವಂತಹ ಆಸ್ತಿ
ಸಿದ್ಧಿಯ ರೂಪದಲ್ಲಿ ಪ್ರಾಪ್ತವಾಗುತ್ತದೆ. प्रारब्ध मिलना अर्थात सिद्धि स्वरूप बनना, क्योंकि एक बाप है, बाकी महान आत्माएं धर्मात्माएं हैं, बाप नहीं है, भाई भाई हैं. ಪ್ರಾರಬ್ಧ ಸಿಗುವುದು ಅಂದರೆ ಸಿದ್ಧಿ ಸ್ವರೂಪರಾಗುವುದು. ಏಕೆಂದರೆ ಒಬ್ಬ ತಂದೆ ಆಗಿದ್ದಾರೆ, ಬಾಕಿ ಮಹಾನ್ ಆತ್ಮರು ಹಾಗೂ ಧರ್ಮಾತ್ಮರು ಆಗಿದ್ದಾರೆ, ತಂದೆ ಆಗಿಲ್ಲ, ಸಹೋದರ ಆಗಿದ್ದಾರೆ. ವರ್ಷ ಬಾಪ್ ಸೆ ಮಿಲ್ತಾ ಹೈ, ಭಾಯಿ ಸೆ ನಹಿ ಮಿಲ್ತಾ. ಆಸ್ತಿ ತಂದೆಯಿಂದ ಸಿಗುತ್ತದೆ, ಸಹೋದರರಿಂದ ಸಿಗುವುದಿಲ್ಲ. तो इस मूल सिद्धांत द्वारा आधा कल्प आपको सिद्धि प्राप्त होती है और भक्ति में भी गॉड इज वन, यही सिद्धांत सिद्धि प्राप्त करने का आधार बनता है. ಅಂದರೆ ಈ ಮೂಲ ಸಿದ್ಧಾಂತದ ಮೂಲಕ ಅರ್ಧಕಲ್ಪ ತಮಗೆ ಸಿದ್ಧಿ ಪ್ರಾಪ್ತ ಆಗುತ್ತದೆ ಹಾಗೂ ಭಕ್ತಿಯಲ್ಲೂ ಸಹ ಭಗವಂತ ಒಬ್ಬರೇ ಆಗಿದ್ದಾರೆ. ಇದೇ ಸಿದ್ಧಾಂತ ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಆಧಾರವಾಗುತ್ತದೆ. भक्ति का आदि आधार भी एक बाप के शिवलिंग रूप से आरंभ होता है, जिसको कहा जाता है अव्यभिचारी भक्ति. ಭಕ್ತಿಯ ಆದಿ ಆಧಾರ ಭೂ ಸಹ ಒಬ್ಬ ತಂದೆಯ ಶಿವಲಿಂಗದ ರೂಪದಲ್ಲಿ ಆರಂಭವಾಗುತ್ತದೆ. ಅದಕ್ಕೆ ಹೇಳಲಾಗುತ್ತದೆ ಅವ್ಯಭಿಚಾರಿ ಭಕ್ತಿ ಎಂದು. तो भक्ति मार्ग में भी इसी एक सिद्धांत द्वारा ही सिद्धि प्राप्त होती है कि बाप एक है. ಅಂದರೆ ಭಕ್ತಿ ಮಾರ್ಗದಲ್ಲಿಯೂ ಸಹ ಇದೇ ಒಂದೇ ಸಿದ್ಧಾಂತದ ಮೂಲಕವೇ ಸಿದ್ಧಿ ಪ್ರಾಪ್ತವಾಗುತ್ತದೆ, ಅಂದರೆ ತಂದೆ ಒಬ್ಬರೇ ಆಗಿದ್ದಾರೆ. ऐसे जो भी आपके मूल सिद्धांत है, उस एक ಸಿದ್ಧಾಂತ द्वारा ಸಿದ್ಧಿ ಪ್ರಾಪ್ತ ಹೋತಿ रहती है. ಈ ರೀತಿ ತಮ್ಮ ಯಾವುದೇ ಮೂಲ ಸಿದ್ಧಾಂತಗಳಿದ್ದಾವೆ, ಆ ಒಂದೊಂದು ಸಿದ್ಧಿಗಳ ಮೂಲಕ ಸಿದ್ಧಿ ಪ್ರಾಪ್ತ ಆಗುತ್ತಿರುತ್ತದೆ. जैसे इस जीवन का मूल सिद्धांत पवित्रता है. इस पवित्रता के सिद्धांत द्वारा आप आत्माओं को भविष्य में सिद्धि स्वरूप के रूप में लाइट का ताज सदा ही प्राप्त है, जिसका यादगार रूप डबल ताज दिखाते हैं. और भक्ति में भी जब भी यथार्थ और दिल से भक्ति करेंगे तो पवित्रता के सिद्धांत को मूल आधार समझेंगे और समझते कि सिवाय पवित्रता के भक्ति की सिद्धि प्राप्त हो नहीं सकती है. ಯಾವ ರೀತಿ ಈ ಜೀವನದಲ್ಲಿ ಮೂಲ ಸಿದ್ಧಾಂತ ಪವಿತ್ರತೆ ಆಗಿದೆ, ಈ ಪವಿತ್ರತೆ ಸಿದ್ಧಾಂತದ ಮೂಲಕ ತಾವು ಆತ್ಮರಿಗೆ ಭವಿಷ್ಯದಲ್ಲಿ ಸಿದ್ಧಿ ಸ್ವರೂಪದ ರೂಪದಲ್ಲಿ ಲೈಟ್ನ ತಾಜ್ ಕಿರೀಟ ಸದಾ ಪ್ರಾಪ್ತವಾಗುತ್ತದೆ. ಅದರ ಸ್ಮರಣಾರ್ಥ ರೂಪದಲ್ಲಿ ಡಬಲ್ ಕಿರೀಟವನ್ನು ತೋರಿಸುತ್ತಾರೆ. ಹಾಗೂ ಭಕ್ತಿಯಲ್ಲಿಯೂ ಸಹ ಯಾವಾಗಾದರೂ ಯಥಾರ್ಥ ಹಾಗೂ ಹೃದಯದಿಂದ ಭಕ್ತಿ ಮಾಡುತ್ತಾರೆ, ಆಗ ಪವಿತ್ರತೆಯ ಸಿದ್ಧಾಂತವನ್ನು ಮೂಲ ಆಧಾರ ಎಂದು ತಿಳಿದುಕೊಳ್ಳುತ್ತಾರೆ. ಪವಿತ್ರತೆಯ ಹೊರತು ಭಕ್ತಿಯ ಸಿದ್ಧಿ ಪ್ರಾಪ್ತಿ ಆಗಲಾರದು. चाहे अल्पकाल के लिए जितना समय भक्ति करते हैं, उतना समय ही पवित्रता को अपनाए, लेकिन पवित्रता ही सिद्धि का साधन है. इस सिद्धांत को अपनाते अवश्य है. ಭಲೆ ಅದು ಅಲ್ಪಕಾಲಕ್ಕಾಗಿಯೇ ಆಗಿರಬಹುದು, ಎಷ್ಟೇ ಸಮಯ ಭಕ್ತಿ ಮಾಡಿದರೂ ಸಹ ಅಷ್ಟು ಸಮಯದವರೆಗೆ
ಪವಿತ್ರತೆಯನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ. ಆದರೆ ಪವಿತ್ರತೆಯೇ ಸಿದ್ಧಿಯ ಸಾಧನ ಆಗಿದೆ. ಈ ಸಿದ್ಧಾಂತವನ್ನು ಅವಶ್ಯವಾಗಿ ತಮ್ಮದಾಗಿಸಿಕೊಳ್ಳುತ್ತಾರೆ. इसी प्रकार हर एक ज्ञान का सिद्धांत व धारणा का मूल सिद्धांत बुद्धि से सोचो कि हर एक सिद्धांत सिद्धि का साधन कैसे बनता है. ಇದೇ ಪ್ರಕಾರವಾಗಿ ಪ್ರತಿಯೊಂದು ಜ್ಞಾನದ ಸಿದ್ಧಾಂತ ಹಾಗೂ ಧಾರಣೆಯ ಮೂಲ ಸಿದ್ಧಾಂತ ಬುದ್ಧಿಯಿಂದ ವಿಚಾರ ಮಾಡಿ ಪ್ರತಿಯೊಂದು ಸಿದ್ಧಾಂತ ಸಿದ್ಧಿಯ ಸಾಧನ ಹೇಗೆ ಆಗುತ್ತದೆ ಎಂದು यह मनन करने का काम दे रहे हैं. जैसे दृष्टांत सुनाया इसी प्रकार से सोचना. ಇದೊಂದು ಮನನ ಮಾಡಲು ಕಾರ್ಯವನ್ನು ಕೊಡುತ್ತಿದ್ದೇನೆ. ಹೇಗೆ ಉದಾಹರಣೆಯನ್ನು ಕೊಟ್ಟಿದ್ದೇನೆ, ಅದೇ ಪ್ರಕಾರವಾಗಿ ವಿಚಾರ ಮಾಡಬೇಕು. तो आप विधि विधाता भी बनते हो, सिद्धिदाता भी बनते हो. इसलिए आज तक भी जिन भक्तों को जो सिद्धि चाहती है वो भिन्न भिन्न देवताओं द्वारा भिन्न भिन्न सिद्धि प्राप्त करने के लिए उन्हीं देवताओं की पूजा करते हैं. ताವು ವಿಧಿ ವಿಧಾತ ಸಹ ಆಗಿದ್ದೀರಿ, ಸಿದ್ಧಿದಾತ ಸಹ ಆಗುತ್ತೀರಿ. ಆದ್ದರಿಂದ ಇಲ್ಲಿಯವರೆಗೆ ಯಾವುದೇ ಭಕ್ತರು ಯಾವ್ಯಾವ ಸಿದ್ಧಿಗಳನ್ನು ಬಯಸುತ್ತಾರೆ ಆ ಭಿನ್ನ ಭಿನ್ನ ದೇವತೆಗಳ ಮೂಲಕ ಭಿನ್ನ ಭಿನ್ನ ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳಲು ಅದೇ ದೇವತೆಗಳನ್ನು ಪೂಜೆ ಮಾಡುತ್ತಾರೆ. तो सिद्धिदाता बाप द्वारा आप भी सिद्धिदाता बनते हो, ऐसे अपने को समझते हो. ಸಿದ್ಧಿದಾತ ತಂದೆ ಮೂಲಕ ತಾವು ಸಹ ಸಿದ್ಧಿದಾತ ಆಗುತ್ತೀರಿ. ಈ ರೀತಿ ತಮ್ಮನ್ನು ತಾವು ತಿಳಿದುಕೊಳ್ಳುತ್ತೀರಾ. जिनको स्वयं सर्वसिद्धियाँ प्राप्त है वही औरों को भी सिद्धि ಪ್ರಾಪ್ತ कराने के निमित्त बन सकते हैं. ಯಾರಿಗೆ ಸರ್ವಸಿದ್ಧಿಗಳು ಪ್ರಾಪ್ತವಾಗಿದ್ದಾವೆ ಅವರೇ ಅನ್ಯರಿಗೂ ಕೂಡ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ನಿಮಿತ್ತರಾಗುತ್ತಾರೆ. आपकी सिद्धि सिद्धांत की विधि द्वारा सिद्धि है, इसलिए आधा कल्प स्वयं सिद्धि स्वरूप बनते हो और आधा कल्प आपके सिद्धांत द्वारा भक्त आत्माएं सदा शक्ति यथाशक्ति यथाफल की प्राप्ति व सिद्धि की प्राप्ति करते आते हैं. क्योंकि भक्ति की शक्ति भी समय प्रमाण कम होती आती है. ತಮ್ಮ ಸಿದ್ಧಿ ಸಿದ್ಧಾಂತದ ವಿಧಿಯ ಮೂಲಕ ಸಿದ್ಧಿಯಾಗಿದೆ. ಆದ್ದರಿಂದ ಅರ್ಧಕಲ್ಪ ಸ್ವಯಂ ಸಿದ್ಧಿ ಸ್ವರೂಪರಾಗುತ್ತೀರಿ ಹಾಗೂ ಅರ್ಧಕಲ್ಪ ತಮ್ಮ ಸಿದ್ಧಾಂತದ ಮೂಲಕ ಭಕ್ತ ಆತ್ಮರು ಯಥಾಶಕ್ತಿ ಯಥಾಫಲದ ಪ್ರಾಪ್ತಿ ಹಾಗೂ ಸಿದ್ಧಿಯ ಪ್ರಾಪ್ತಿ ಮಾಡುತ್ತಾ ಬರುತ್ತಾರೆ. ಏಕೆಂದರೆ ಭಕ್ತಿಯ ಶಕ್ತಿ ಸಹ ಸಮಯ ಪ್ರಮಾಣ ಕಡಿಮೆ ಆಗುತ್ತಾ ಬರುತ್ತದೆ. सतो प्रधान भक्ति की शक्ति भक्त आत्माओं को सिद्धि की अनुभूति आजकल भक्तों से ज़्यादा कराती है. सतो प्रधान भक्तिಯ ಶಕ್ತಿ ಭಕ್ತ ಆತ್ಮರಿಗೆ ಸಿದ್ಧಿಯ ಅನುಭೂತಿಯನ್ನು ವರ್ತಮಾನದ ಭಕ್ತರಿಗಿಂತಲೂ ಕೂಡ ಜಾಸ್ತಿ ಮಾಡಿಸುತ್ತದೆ. इतना नशा रहता है कि हम कौन हैं. ಇಷ್ಟೊಂದು ನಶೆ ಇರುತ್ತದೆಯೇ, ನಾವ್ಯಾರಾಗಿದ್ದೇವೆ. सदा इस श्रेष्ठ समान के स्थिति की सीट पर सेट रहते हो. कितनी ऊंची सीट है. सदा ಈ ಶ್ರೇಷ್ಠ ಸಮಾನದ ಸ್ಥಿತಿಯ ಸೀಟಿನ ಮೇಲೆ ಸೆಟ್ ಆಗಿರುತ್ತೀರಾ. ಎಷ್ಟೊಂದು ಶ್ರೇಷ್ಠ ಸೀಟ್ ಆಗಿದೆ.
जब इस स्थिति की सीट पर सेट रहते हो तो बार बार ಅಪ್ಸೆಟ್ नहीं होंगे. ಯಾವಾಗ ಈ ಸ್ಥಿತಿಯ ಸೀಟಿನ ಮೇಲೆ ಸೆಟ್ ಆಗಿರುತ್ತೀರಿ ಅಂದಾಗ ಪದೇ ಪದೇ ಅಪ್ಸೆಟ್ ಅಂದರೆ ಅಸ್ಥಿರ ಆಗುವುದಿಲ್ಲ. ಯ ಪೊಸಿಷನ್ है ना, कितना बड़ा पोजीशन है. ವಿಧಿ ವಿಧಾನ ಸಿದ್ಧಿದಾತ, ಇದೊಂದು ಶ್ರೇಷ್ಠ ಸ್ಥಿತಿಯಾಗಿದೆ ಅಲ್ಲವೇ. ಎಷ್ಟೊಂದು ದೊಡ್ಡ ಶ್ರೇಷ್ಠ ಸ್ಥಿತಿಯಾಗಿದೆ. विधि विधान सिद्धिदाता. तो जब इस पोजीशन में स्थित होंगे तो माया अपोजिशन नहीं करेगी. ಅಂದರೆ ಯಾವಾಗ ಈ ಪೊಸಿಷನ್ನಲ್ಲಿ ಸ್ಥಿತರಾಗಿರುತ್ತೀರಿ ಆಗ ಮಾಯೆ ಅಪೋಸಿಷನ್ ಅಂದರೆ ವಿರೋಧವನ್ನು ಮಾಡುವುದಿಲ್ಲ. सदा ही सेफ रहेंगे. अपसेट होने का कारण ही यह है कि अपनी श्रेष्ठ स्थिति की सीट से साधारण स्थिति में आ जाते हो. ಸದಾ ಸುರಕ್ಷಿತವಾಗಿರುತ್ತೀರಿ. ಅಪ್ಸೆಟ್ ಅಂದರೆ ಅಸ್ಥಿರ ಆಗುವ ಕಾರಣದಿಂದಲೇ ತಮ್ಮ ಶ್ರೇಷ್ಠ ಸ್ಥಿತಿಯ ಸೀಟಿನಿಂದ ಸಾಧಾರಣ ಸ್ಥಿತಿಯಲ್ಲಿ ಬರುತ್ತೀರಿ. याद में रहना व सेवा करना एक साधारण दिनचर्या बन जाती है. लेकिन याद में भी बैठते हो तो अपने कोई न कोई श्रेष्ठ स्वमान की सीट पर बैठो. ನೆನಪಿನಲ್ಲಿರುವುದು, ಸೇವೆಯನ್ನು ಮಾಡುವುದು ಇದೊಂದು ಸಾಧಾರಣ ದಿನಚರ್ಯೆ ಆಗಿದೆ. ಆದರೆ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಿ ಅಂದರೆ ತಮ್ಮ ಯಾವುದಾದರೂ ಶ್ರೇಷ್ಠ ಸ್ವಮಾನದ ಸೀಟಿನಲ್ಲಿ ಕುಳಿತುಕೊಳ್ಳಿ. ಈಶ್ವರೀಯ ನಶಾ सीट से स्वतः ही आता है. ಈಶ್ವರ್ಯ ನಶೆ ಸೀಟಿನಿಂದ ಸ್ವತಃ ಬರುತ್ತದೆ. आजकल भी कुर्सी का नशा कहते हैं ना. ವರ್ತಮಾನದಲ್ಲಿಯೂ ಸಹ ಕುರ್ಚಿಯ ನಶೆ ಎಂದು ಹೇಳುತ್ತಾರೆ ಅಲ್ಲ. आपका तो श्रेष्ठ स्थिति का आसन है. कभी मास्टर बीज रूप की स्थिति के आसन पर सीट पर सेट हो, कभी अव्यक्त फरिश्ते की सीट पर सेट हो, कभी विश्व कल्याणकारी स्थिति के सीट पर सेट हो. ऐसे हर रोज़ भिन्न भिन्न स्थिति के आसन पर व सीट पर सेट होकर बैठो. ತಮ್ಮದಂತೂ ಶ್ರೇಷ್ಠ ಸ್ಥಿತಿಯ ಆಸನವಾಗಿದೆ. ಕೆಲವು ಸಲ ಮಾಸ್ಟರ್ ಬೀಜರೂಪ ಸ್ಥಿತಿಯ ಸೀಟಿನ ಮೇಲೆ ಸ್ಥಿತರಾಗಿ, ಕೆಲವು ಸಲ ಅವ್ಯಕ್ತ ಫರಿಷ್ಠ ಸ್ಥಿತಿಯ ಆಸನದ ಮೇಲೆ ಆಸೀನರಾಗಿ, ಕೆಲವು ಸಲ ವಿಶ್ವ ಕಲ್ಯಾಣಕಾರಿ ಸ್ಥಿತಿಯ ಆಸನದ ಮೇಲೆ ಆಸೀನರಾಗಿ, ಈ ರೀತಿ ಪ್ರತಿನಿತ್ಯ ಭಿನ್ನ ಭಿನ್ನ ಸ್ಥಿತಿಯ ಆಸನದ ಮೇಲೆ ಆಸೀನರಾಗಿ ಕುಳಿತುಕೊಳ್ಳಿ. जानते तो सब है कि हम यह हैं. अगर अभी ये पूछे कि आप कौन हैं तो लंबी लिस्ट अच्छी निकल आएगी. ತಿಳಿದುಕೊಂಡಿದ್ದೀರಿ ನಾವು ಇದು ಆಗಿದ್ದೇವೆ ಎಂದು. ಒಂದು ವೇಳೆ ಈಗಲೇ ಇದನ್ನು ಕೇಳಿದರೆ ತಾವ್ಯಾರಾಗಿದ್ದೀರಿ ಎಂದು ಒಂದು ಉದ್ದವಾಗಿರುವಂಥ ಲಿಸ್ಟ್ ಹೊರಡುತ್ತದೆ. ಲೇಕಿನ್ ಹರ್ ಸಮಯ ಜೋ ಜಾನ್ತೆ ಹೋ ವ ಅಪ್ನೆ ಕೋ ಮಾನೋ. ಆದರೆ ಪ್ರತಿ ಸಮಯ ಯಾವುದನ್ನು ತಿಳಿದುಕೊಂಡಿದ್ದೀರಿ ಅದನ್ನು ಸ್ವೀಕಾರ ಮಾಡಿ. सिर्फ जानो नहीं मानो, क्योंकि जानने से सूक्ष्म खुशी तो रहती है. हाँ मैं यहाँ हूँ. ಕೇವಲ ತಿಳಿದುಕೊಳ್ಳಬೇಡಿ, ಆದರೆ ಅದನ್ನು ಸ್ವೀಕಾರ ಮಾಡಿ. ಏಕೆಂದರೆ ತಿಳಿದುಕೊಳ್ಳುವುದರಿಂದ ಸೂಕ್ಷ್ಮ ಖುಷಿಯಂತೂ ಆಗುತ್ತದೆ, ಹಾಂ ನಾನು ಇದಾಗಿದ್ದೇನೆ ಎಂದು. ಲೇಕಿನ್ ಮಾನ್ನೆ से शक्ति आती है और मान कर चलने से नशा रहता है. ಆದರೆ
ಸ್ವೀಕರಿಸುವುದರಿಂದ ಶಕ್ತಿ ಬರುತ್ತದೆ ಹಾಗೂ ಸ್ವೀಕರಿಸಿ ಅದರಂತೆ ನಡೆಯುವುದರಿಂದ ನಶಾ ಬರುತ್ತದೆ. जो औरों को सिद्धि देने वाले हैं वह स्वयं हर संकल्प में हर कर्म में सिद्धि स्वरूप अवश्य होंगे, दाता होंगे. ಯಾರು ಅನ್ಯರಿಗೆ ಸಿದ್ಧಿಯನ್ನು ಕೊಡುವಂಥವರಾಗಿರ್ತಾರೆ ಅವರು ಪ್ರತಿಯೊಂದು ಸಂಕಲ್ಪದಲ್ಲಿ ಪ್ರತಿ ಕರ್ಮದಲ್ಲಿ ಸ್ವಯಂ ಸಿದ್ಧಿ ಸ್ವರೂಪ್ ಅವಶ್ಯ ಆಗಿರುತ್ತಾರೆ, ದಾತಾ ಆಗಿರುತ್ತಾರೆ. रमणीक ज्ञान आಗಿದೆ. रमणीक अनुभव स्वतः ही चुस्ती को भगा देता है. ರಮಣೀಕ ಅನುಭವಗಳು ಸ್ವತಃ ಸುಸ್ತಿಯನ್ನು ಓಡಿಸುತ್ತವೆ. यह तो कई कहते हैं ना, वैसे नींद नहीं आएगी लेकिन योग में नींद अवश्य आएगी. ಇದಂತೂ ಕೆಲವರು ಹೇಳುತ್ತಾರೆ, ನಿದ್ರೆ ಅಂತೂ ಬರುವುದಿಲ್ಲ, ಆದರೆ ಯೋಗದಲ್ಲಿ ನಿದ್ರೆ ಅವಶ್ಯವಾಗಿ ಬರುತ್ತದೆ. ये क्यों होता है? ऐसी बात नहीं कि थकावट है, लेकिन रमणीक रीति से और नेचुरल रूप से बुद्धि को सीट पर सेट नहीं करते हो. ಇಂತಹ ಮಾತಿರುವುದಿಲ್ಲ ಸುಸ್ತಾಗಿದೆ ಎಂದು, ಆದರೆ ರಮಣೀಕ ರೀತಿಯಿಂದ ಹಾಗೂ ಸ್ವಾಭಾವಿಕ ರೂಪದಿಂದ ಬುದ್ಧಿಯನ್ನು ಸ್ಥಿತಿಯಲ್ಲಿ ಸ್ಥಿತ ಮಾಡುವುದಿಲ್ಲ. तो सिर्फ एक बाप से नहीं, एक रूप से नहीं, लेकिन वैरायटी रूप से सेट करो. ಆದ್ದರಿಂದ ಕೇವಲ ಒಂದು ರೂಪದಿಂದ ಅಲ್ಲ, ಆದರೆ ವಿಭಿನ್ನ ರೂಪಗಳಿಂದ ಸೆಟ್ ಮಾಡಿ. वही चीज़ अगर वैरायटी रूप से परिवर्तन कर यूज़ करते हैं तो दिल खुश होती है. ಅದೇ ವಸ್ತುವನ್ನು ಒಂದು ವೇಳೆ ವಿಭಿನ್ನ ರೂಪದಿಂದ ಪರಿವರ್ತನೆ ಮಾಡಿ ಬಳಕೆ ಮಾಡಿದಾಗ ಮನಸ್ಸಿಗೆ ಖುಷಿ ಆಗುತ್ತದೆ. ಚಾಹೆ ಬಡಿಯಾ ಚೀज़ हो, लेकिन अगर एक ही चीज़ बार बार खाते हो, देखते रहो तो क्या होगा. ಭಲೆ ಅದು ಬಹಳ ಒಳ್ಳೆಯ ವಸ್ತು ಆಗಿರಬಹುದು, ಆದರೆ ಒಂದು ವೇಳೆ ಅದನ್ನೇ ಪದೇ ಪದೇ ತಿನ್ನುತ್ತಿರ್ತೀರಿ, ಪದೇ ಪದೇ ನೋಡುತ್ತಿರ್ತೀರಿ ಅಂದಾಗ ಏನಾಗುತ್ತದೆ. ऐसे बीज रूप बनो, लेकिन कभी लाइट हाउस के रूप में, कभी माइट हाउस के रूप में, कभी वृक्ष के ऊपर बीज के रूप में, कभी सृष्टि चक्र के ऊपर टॉप पर खड़े होकर सभी को शक्ति दो. ಇದೇ ರೀತಿ ಬೀಜ ರೂಪ ಆಗಿ, ಆದರೆ ಕೆಲವು ಸಲ ಪ್ರಕಾಶ ಸ್ತಂಭದ ರೂಪದಲ್ಲಿ, ಕೆಲವು ಸಲ ಶಕ್ತಿ ಸ್ತಂಭದ ರೂಪದಲ್ಲಿ, ಕೆಲವು ಸಲ ವೃಕ್ಷದ ಮೇಲೆ ಬೀಜ ರೂಪದಲ್ಲಿ, ಕೆಲವು ಸಲ ಸೃಷ್ಟಿ ಚಕ್ರದ ಮೇಲೆ ಎತ್ತರದ ಸ್ಥಾನದಲ್ಲಿ ನಿಂತುಕೊಂಡು ಎಲ್ಲರಿಗೂ ಶಕ್ತಿಯನ್ನು ಕೊಡಿ. जो भिन्न भिन्न टाइटल मिलते हैं वह रोज़ भिन्न भिन्न अनुभव करो. ಯಾವುದೆಲ್ಲ ಭಿನ್ನ ಭಿನ್ನ ಟೈಟಲ್ಗಳು ಸಿಗುತ್ತವೆ ಅವುಗಳನ್ನು ಪ್ರತಿನಿತ್ಯ ಭಿನ್ನ ಭಿನ್ನ ಟೈಟಲ್ಗಳನ್ನು ಅನುಭವ ಮಾಡಿ. कभी नूरे रतन बन बाप के नैनों में समाया हूँ, इस स्वरूप की अनुभूति करो. ಕೆಲವು ಸಲ ಕಣ್ಮಣಿಗಳಾಗಿ ತಂದೆಯ ನಯನಗಳಲ್ಲಿ ಸಮಾವೇಶಗೊಂಡಿದ್ದೇನೆ, ಈ ಸ್ವರೂಪದ ಅನುಭವವನ್ನು ಮಾಡಿ. ಕಭಿ ಮಸ್ತಕ್ ಮಣಿ ಬನ್, ಕಭಿ ತಖ್ತ್ ನಶೀನ್ ಬನ್, भिन्न भिन्न स्वरूपों का अनुभव करो. वैरायटी करो तो रमणीकता आएगी. ಕೆಲವು ಸಲ ಮಸ್ತಕ ಮಣಿಗಳಾಗಿ, ಕೆಲವು ಸಲ ಹೃದಯ ಸಿಂಹಾಸನಕ್ಕೆ ಆಸೀನರಾಗಿ ಭಿನ್ನ ಭಿನ್ನ ಸ್ವರೂಪಗಳ ಅನುಭವ ಮಾಡಿ. ಈ ರೀತಿ ವಿಭಿನ್ನ ಅನುಭವ ಮಾಡಿದಾಗ ರಮಣೀಕತೆ ಬರುತ್ತದೆ. अच्छा वरदान. सेकंड में देह रूपी चोले से
न्यारा बन कर्म भोग पर विजय प्राप्त करने वाले सर्वशक्ति संपन्न भव. ಕ್ಷಣದಲ್ಲಿ ದೇಹರೂಪಿ ವಸ್ತ್ರದಿಂದ ಭಿನ್ನರಾಗಿ ಕರ್ಮಭೋಗದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥವರು सर्वशक्ति संपन्नरागी. विवरण. जब कर्म भोग का जोर होता है, कर्मेंद्रिया कर्म भोग के वश अपनी तरफ आकर्षित करती है, अर्थात जिस समय बहुत दर्द हो रहा हो ऐसे समय पर कर्म भोग को कर्मयोग में परिवर्तन करने वाले साक्षी हो कर्मेंद्रियों से भोगवाने वाले ही सर्वशक्ति संपन्न ಅಷ್ಟತನ್ ವಿಜಯಿ कहलाते हैं. ಯಾವಾಗ ಕರ್ಮಭೋಗದ ಜೋರ್ ಆಗಿರುತ್ತದೆ, ಕರ್ಮೇಂದ್ರಿಯಗಳು ಕರ್ಮಭೋಗಕ್ಕೆ ವಶ ಆಗಿ ತಮ್ಮ ಕಡೆಗೆ ಆಕರ್ಷಿತ ಮಾಡಿಕೊಳ್ಳುತ್ತವೆ. ಅಂದರೆ ಯಾವ ಸಮಯದಲ್ಲಿ ಬಹಳಷ್ಟು ನೋವು ಆಗುತ್ತಿರುತ್ತದೆ, ಅದೇ ರೀತಿ ಸಮಯದ ಅನುಸಾರವಾಗಿ ಕರ್ಮಭೋಗವನ್ನು ಕರ್ಮಯೋಗದಲ್ಲಿ ಪರಿವರ್ತನೆ ಮಾಡುವಂಥವರು ಸಾಕ್ಷಿಯಾಗಿ ಕರ್ಮೇಂದ್ರಿಯಗಳಿಂದ ಭೋಗಿಸುವಂಥವರು ಸರ್ವಶಕ್ತಿ ಸಂಪನ್ನ ಅಷ್ಟತನ್ ವಿಜಯಿ ಎಂದು ಹೇಳಿಸಿಕೊಳ್ಳುತ್ತಾರೆ. इसके लिए बहुत समय का देह रूपी छोले से न्यारा बनने का अभ्यास हो. ಇದಕ್ಕಾಗಿ ಬಹಳ ಸಮಯದಿಂದ ದೇಹರೂಪಿ ವಸ್ತ್ರದಿಂದ ಭಿನ್ನರಾಗುವಂತಹ ಅಭ್ಯಾಸ ಇರಬೇಕು. वह वस्त्र दुनिया की व माया की आकर्षण में टाइट अर्थात खींचा हुआ न हो, तब सहज उतरेगा. ಈ ವಸ್ತ್ರ ಜಗತ್ತಿನ ಹಾಗೂ ಮಾಯೆಯ ಆಕರ್ಷಣೆಯಲ್ಲಿ ಬಿಗಿಯಾಗಿದ್ದು, ಅಂದರೆ ಟೈಟ್ ಆಗಿರುವಂಥದ್ದು ಇರಬಾರದು, ಆಗ ಸಹಜವಾಗಿ ಕಳಚುತ್ತದೆ. स्लोगन. सर्व का मान प्राप्त करने के लिए निर्माण चित्त बनो. निर्माणता महानता की निशानी है. ಸರ್ವರ ಮಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ನಿರ್ಮಾಣ ಚಿತ್ತರಾಗಿ ನಿರ್ಮಾಣತೆಯೇ ಮಹಾನತೆಯ ಚಿಹ್ನೆ ಆಗಿದೆ. ಅವ್ಯಕ್ತ ಇಶಾರ. बीज रूप लाइट माइट संपन्न पावरफुल स्थिति बनाओ. 12ನೇ पॉइंट. बीज रूप स्थिति में स्थित रहने का अभ्यास करो तो, लेकिन कभी लाइट हाउस के रूप में, कभी माइट हाउस के रूप में, कभी वृक्ष के ऊपर बीज के रूप में, कभी सृष्टि चक्र के ऊपर टॉप पर खड़े होकर सभी को शक्ति दो. ಬೀಜರೂಪ ಸ್ಥಿತಿಯಲ್ಲಿ ಇರುವಂತಹ ಅಭ್ಯಾಸವನ್ನು ಮಾಡಿ, ಆದರೆ ಕೆಲವು ಸಲ ಪ್ರಕಾಶ ಸ್ತಂಭದ ರೂಪದಲ್ಲಿ, ಕೆಲವು ಸಲ ಶಕ್ತಿ ಸ್ತಂಭದ ರೂಪದಲ್ಲಿ, ಕೆಲವು ಸಲ ವೃಕ್ಷದ ಮೇಲೆ ಬೀಜದ ರೂಪದಲ್ಲಿ, ಕೆಲವು ಸಲ ಸೃಷ್ಟಿ ಚಕ್ರದ ಮೇಲೆ ಶ್ರೇಷ್ಠ ಸ್ಥಿತಿಯಲ್ಲಿ ನಿಂತುಕೊಂಡು ಎಲ್ಲರಿಗೂ ಶಕ್ತಿಯನ್ನು ಕೊಡಿ. कभी मस्तक मणि बन, कभी तख्त नशीन बन, भिन्न भिन्न ಸ್ವರೂಪೋಂ ಕಾ ಅನುಭವ ಕರೋ. ಕೆಲವು ಸಲ ಮಸ್ತಕ ಮಣಿಗಳಾಗಿ, ಕೆಲವು ಸಲ ಸಿಂಹಾಸನಧಾರಿಗಳಾಗಿ ಭಿನ್ನ ಭಿನ್ನ ಸ್ವರೂಪಗಳ ಅನುಭವ ಮಾಡಿ. ವರಾಟಿ ಕರೋ ತೋ ರಮಣೀಕತಾ ಆಯೇಗಿ.